ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಸಹ ನಮಸ್ಕಾರ. ಹಿಂದಿನ ದಿವಸನೇ ನವರಾತ್ರಿ ಪೂಜೆ ವಿಡಿಯೋ ಹಾಕಬೇಕಾಗಿತ್ತು. ಕಾರಣಾಂತರದಿಂದ ಶನಿವಾರ ನೈಟೇ ಹೊರಗಡೆ ಅಂದರೆ ಊರಿಗೆ ಹೋಗಬೇಕಾಗಿ ಬಂತು. ಹೀಗಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಈ ಪೂಜೆಯನ್ನು ಇವತ್ತಿನ ದಿವಸ ಸಾಯಂಕಾಲ ಕೂಡ ನೀವು ಪ್ರಾರಂಭ ಮಾಡ್ಕೋಬಹುದು. ಕಳಸವನ್ನು ಹೂಡಿ ಕಳಸ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಭಾನುವಾರ ಸೂರ್ಯಗ್ರಹಣ ನಡೆದಿರೋದ್ರಿಂದ ಮೊದಲು ದೇವ್ರ ಮನೆ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಳ್ಳಿ. ಮೊದಲು ದೇವ್ರ ಮನೆಗೆ ಸ್ವಲ್ಪ ಗ್ರಹಣ ದೋಷ ಅನ್ನುವಂತಹದ್ದು ಇರೋದರಿಂದ ದೇವ್ರ ಮನೆ ಒರೆಸೋವಂತಹ ನೀರಿಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಒರೆಸ್ಕೋಬೇಕಾಗತ್ತೆ. ಇನ್ನು ನವರಾತ್ರಿ ಪೂಜೆ ಮಾಡುವಂತಹವ್ರಿಗೆ ಒಂದು ಕಳಸದ ಚೊಂಬು ಬೇಕಾಗುತ್ತೆ. ಆ ಕಳಸದ ಚೊಂಬನ್ನು ತೊಳೆದಿಟ್ಕೊಳ್ಳಿ. ದೇವ್ರ ಮನೆಯಲ್ಲಿರುವಂತಹ ಪ್ರತಿಯೊಂದು ದೇವರ ಪಾತ್ರೆಯನ್ನು ಸಹ ಮತ್ತೆ ನೀವು ತೊಳ್ಕೋಬೇಕು, ಗ್ರಹಣ ನಡೆದಿರೋದ್ರಿಂದ. ಜೊತೆಯಲ್ಲಿ ಯಾವುದಾದ್ರೂ ದೇವರ ವಿಗ್ರಹಗಳನ್ನು ಇಟ್ಕೊಂಡಿದ್ರೆ ಅವುಗಳನ್ನು ಸಹ ತೊಳೆದು ಶುದ್ಧಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾನು ಏನು ನವರಾತ್ರಿಯ ಕಳಸ ಹೇಳ್ತೀನಿ ಅದೊಂದು ಕಳಸ ಇಟ್ಟು ನೀವು ಮಾಮೂಲಿ ಏನು ದೇವ್ರ ಮನೆಯಲ್ಲಿ ಕಳಸ ಇಡ್ತೀರಾ ಆ ಕಳಸವನ್ನು ಇಡಬೇಡಿ. ಒಂದೇ ಕಳಸ ಅಂದರೆ ದೇವಿಯ ಕಳಸವನ್ನು ಇಟ್ಟರೆ ಸಾಕಾಗುತ್ತೆ. ನವರಾತ್ರಿ ಮುಗಿದ ಮೇಲೆ ನೀವು ಮಾಮೂಲಿ ದೇವ್ರ ಮನೆಯಲ್ಲಿ ಏನು ಕಳಸ ಇಡ್ತೀರೋ ಅದನ್ನು ಇಟ್ಕೋಬಹುದು. ನಾನು ಹಿಂದಿನ ವಿಡಿಯೋನಲ್ಲೇ ಹೇಳಿದೆ, ನಮ್ಮ ಮನೆಯಲ್ಲಿ ನಡೆಸಿಲ್ಲ ಹಿಂದಿನವರು ಅನ್ನುವಂತಹ ಯಾವ ಭಾವನೆಯೂ ಬೇಡ. ನೀವು ಹೊಸದಾಗಿ ಪ್ರಾರಂಭ ಮಾಡಿದ್ರೆ ಯಾವ ತೊಂದರೆನೂ ಕೂಡ ನಿಮಗೆ ಆಗೋದಿಲ್ಲ. ಇದು ಸರಳ ಮತ್ತು ಅತಿ ಒಂದು ಶ್ರೇಷ್ಠವಾದಂತಹ ವಿಧಾನ ನಾನು ಹೇಳಿಕೊಡುವಂತಹದ್ದು. ನೀವು ಸುಲಭವಾಗಿ ಮಾಡ್ಕೋಬಹುದು. ಎಲ್ಲ ದೇವರ ಫೋಟೋಗಳನ್ನು ಸಹ ನೀವು ಒರೆಸ್ಕೋಬೇಕಾಗತ್ತೆ. ಅದಕ್ಕೆ ಎಲ್ಲ ದೇವರ ಫೋಟೋಗಳಿಗೂ ಸಹ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೋಬೇಕು. ಯಾವುದಾದ್ರೂ ದೇವಿ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಅಂದರೆ ಲಕ್ಷ್ಮೀ ಫೋಟೋ ಆಗಿರಬಹುದು, ಅಥವಾ ತಾಯಿ ಚಾಮುಂಡೇಶ್ವರಿ ಫೋಟೋ, ಅಥವಾ ದುರ್ಗಾದೇವಿ ಫೋಟೋ, ಅಥವಾ ಸರಸ್ವತಿ ಫೋಟೋ ಇದ್ದರೆ ಆ ಫೋಟೋವನ್ನು ಮಧ್ಯ ಇಟ್ಕೊಂಡು, ಅಂದರೆ ನೀವು ದೇವ್ರ ಮನೆಯಲ್ಲಿ ಏನು ಶೆಲ್ಫ್ ಇರುತ್ತೆ ಮಧ್ಯ ಇಟ್ಕೊಂಡು ಅದರ ಮುಂದೆ ಕಳಸವನ್ನು ಇಡುವಂತಹ ಏರ್ಪಾಡನ್ನು ಮಾಡ್ಕೊಳ್ಳಿ. ಜಾಗ ಇದ್ದರೆ ನಿಮ್ಮ ಕನ್ವೀನಿಯೆಂಟನ್ನು ನೋಡಿಕೊಂಡು. ದೇವಿಯ ಫೋಟೋಗೆ 9 ಬೊಟ್ಟುಗಳನ್ನು ಕುಂಕುಮದಲ್ಲಿ ಇಡಬೇಕಾಗತ್ತೆ. ಆದಷ್ಟು ಕೆಂಪು ಹೂಗಳನ್ನು ಅಲಂಕಾರಕ್ಕೆ ಬಳಸ್ಕೊಳ್ಳಿ. ಈ ಅಲಂಕಾರ ಎಲ್ಲ ಮುಗಿಸ್ಕೊಂಡ ನಂತರ ನೀವು ನಿಮ್ಮ ಮನೆ ದೇವರ ಫೋಟೋ ಮುಂದೆ ಎಲೆ ಅಡಿಕೆಯನ್ನು ಇಟ್ಬಿಟ್ಟು ಅದರಲ್ಲಿ 11 ರೂಪಾಯಿಯನ್ನು ಇಟ್ಟು ಈ 9 ದಿವಸಗಳ ವ್ರತ ಯಾವುದೇ ಅಡ್ಡಿ ಇಲ್ಲದೆ ಸರಾಗವಾಗಿ ನಡೀಲಿ ಮತ್ತು ಅದರ ಫಲಗಳೇನಿದೆ ಆ ಫಲಗಳು ನಮಗೆ ದೊರೆಯಲಿ, ನಿಮ್ಮ ಆಶೀರ್ವಾದನೂ ಬೇಕು ಅಂತ ಹೇಳಿ ಕೇಳಿಕೊಂಡು ಮನೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇದಾದ ನಂತರ ನಿಮಗೆ ಕಳಸ ಹೂಡೋದಕ್ಕೆ 5 ಮಾವಿನ ಎಲೆ ಮತ್ತು 4 ವಿಳ್ಯದೆಲೆ ಬೇಕಾಗುತ್ತೆ. 1 ಪೂರ್ಣ ಫಲ ಬೇಕಾಗುತ್ತೆ. ಅರಿಶಿಣ ಕುಂಕುಮ ಮತ್ತು ನೋಡಿ ಇದಕ್ಕೆ ಕೆಂಪು ಅಕ್ಷತೆ ಬೇಕಾಗುತ್ತೆ. ಮಾಡ್ಕೊಳ್ಳಿ ಸ್ವಲ್ಪ ಕೆಂಪು ಅಕ್ಷತೆ. ಅಕ್ಕಿಗೆ ಸ್ವಲ್ಪ 1 ಡ್ರಾಪಷ್ಟು ತುಪ್ಪ ಹಾಕಿಬಿಟ್ಟು ಕುಂಕುಮ ಹಾಕಿ ಕಲಿಸ್ಕೊಳ್ಳುವಂತಹದ್ದು. ಕೆಂಪು ಅಕ್ಷತೆ ಬಹಳ ಶ್ರೇಷ್ಠ. ದೇವಿಯ ಪೂಜೆಗೆ ಸ್ವಲ್ಪ ಮಾಡಿಟ್ಕೊಳ್ಳಿ. ನೀವು ಕಳಸಕ್ಕೆ ಏನೇನು ಸಾಮಗ್ರಿಗಳನ್ನು ಹಾಕಬೇಕಾಗತ್ತೆ ಅಂತಂದರೆ ಲಾವಂಚದ ಬೇರು ಬೇಕಾಗುತ್ತೆ. ಗ್ರಂಥಿಗೆ ಅಂಗಡಿನಲ್ಲಿ ಲಾವಂಚದ ಬೇರು ಅಂತೇಳಿ ಕೇಳಿದ್ರೆ ಕೊಡ್ತಾರೆ. 1 ಬಟ್ಲಡಿಕೆ ಬೇಕಾಗುತ್ತೆ. ಕೆಂಪು ಹೂ ಬೇಕಾಗುತ್ತೆ. ಕೆಂಪು ಅಕ್ಷತೆ, ಅರಿಶಿಣ ಕುಂಕುಮ, 1 ಅರಿಶಿಣದ ಗೋಟು, 1 ಕಾಯಿನ್ನು, ಸ್ವಲ್ಪ ಪಚ್ಚಕರ್ಪೂರ. ಈ ಕಳಸವನ್ನು ಸಾಯಂಕಾಲ 5:15 5:15 ಒಳಗಡೆ ಹೂಡ್ಕೊಳ್ಳೋವಂತಹದ್ದನ್ನು ಮಾಡಿ 1 ತಾಮ್ರದ ತಟ್ಟೆಗೆ ಮೊದಲು ಅಕ್ಕಿ ಹಾಕೋಬೇಕು. ಅದರ ಮೇಲೆ ಸ್ವಸ್ತಿಕ್ ಬರಿಬೇಕು. ಇದು ನಾವು ಹೂಡುವಂತಹದ್ದು ಲಕ್ಷ್ಮೀ ಕಳಸ ಅಲ್ಲ, ತಾಯಿ ದುರ್ಗಾದೇವಿ
ಆವಾಹನೆ ಆಗ್ತಾರೆ. ಈ ಕಳಸದಲ್ಲಿ ಸ್ವಸ್ತಿಕನ್ನು ಬರಿಬೇಕು ಕುಂಕುಮದಲ್ಲಿ. ಅಕ್ಕಿ ಏನು ಹಾಕೋತೀರ ತಟ್ಟೆಗೆ, ಆ ತಟ್ಟೆನಲ್ಲಿ ಕುಂಕುಮದಲ್ಲಿ ಸ್ವಸ್ತಿಕನ್ನು ಬರೀರಿ. ಅದರ ಮೇಲೆ 1 ರೂಪಾಯಿ ಕಾಯಿನನ್ನು ಇಟ್ಟು ಕಳಸದ ಚೊಂಬನ್ನು ಇಡಿ. ನಂತರ ನಿಮಗೇನು ನಾನು ಕಳಸದ ಒಳಗಡೆ ವಸ್ತುಗಳನ್ನು ಹಾಕಲಿಕ್ಕೆ ಹೇಳಿದೆ ಅದೆಲ್ಲವನ್ನು ಬಲಗೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನೆಯ ಎಲ್ಲ ಸದಸ್ಯರ ಹೆಸರು, ಆ ಸದಸ್ಯರಿಗೆ ಏನೇನೆಲ್ಲ ಸಮಸ್ಯೆ ಇದೆ, ನಿಮ್ಮ ಮತ್ತೆ ಏನಾದರೂ ಇಷ್ಟಾರ್ಥಗಳು ದೇವಿಯಿಂದ ಈಡೇರಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಎಲ್ಲವನ್ನೂ ಸಹ ಹೇಳಿಕೊಂಡು ಆ ವಸ್ತುಗಳನ್ನು ಕಳಸದ ಒಳಗಡೆ ಹಾಕಿ ನೀರನ್ನು ಹಾಕಿಬಿಟ್ಟು ಎಲೆಯನ್ನು ಇಡಿ. ಎಲೆಗಳನ್ನು ಇಟ್ಬಿಟ್ಟು ಕಾಯಿಯನ್ನು ಇಟ್ಟು ಕಳಸಕ್ಕೆ ಅರಿಶಿಣದ ದಾರದಲ್ಲಿ ಮಾಂಗಲ್ಯವನ್ನು ಮಾಡಿ ಹಾಕಿ ಒಂದು ಬ್ಲೌಸ್ ಪೀಸ್ನಲ್ಲಿ ಅಲಂಕಾರ ಮಾಡಬೇಕು. ಆ ದಿವಸದ ಬಣ್ಣಗಳನ್ನೇ ನಾನು ಬಳಸಿ ಅಲಂಕಾರ ಮಾಡ್ತೀನಿ ಅನ್ನೋದಾದರೆ ಇವತ್ತಿನ ಬಣ್ಣ ಬಿಳಿ ಬಣ್ಣ, ವೈಟ್ ಬ್ಲೌಸ್ ಪೀಸ್ ಅಥವಾ ಅಂಚಿರೋ ಅಂತಹದ್ದು ಹೊಸದು ಬಳಸ್ಕೋಬೇಕು. ಬಳಸಿರುವಂತಹದ್ದನ್ನು ಬಳಸಬೇಡಿ. ಒಂದು ಬಾರ್ಡರ್ ಇರುವಂತಹದ್ದು ವೈಟ್ ಕಲರ್ ಬ್ಲೌಸ್ ಪೀಸಲ್ಲಿ ಅಲಂಕಾರವನ್ನು ಮಾಡಿ. ಇಲ್ಲ ನಮಗೆ ಪ್ರತಿನಿತ್ಯ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಗಾಢವಾದಂತಹ ನೀಲಿ ಬಣ್ಣ ಬರುತ್ತಲ್ಲ, ಆ ನೀಲಿ ಬಣ್ಣದ ಬ್ಲೌಸ್ ಪೀಸನ್ನು ನೀವು ಬಳಸಿ ಅಲಂಕಾರ ಮಾಡ್ಕೋಬಹುದು. ನಿನ್ನೆ ಕಾಮೆಂಟಲ್ಲಿ ಒಬ್ಬರು ಕೇಳಿದರು, ಪ್ರತಿನಿತ್ಯ ಕಳಸವನ್ನು ನೀರೆಲ್ಲ ಚೇಂಜ್ ಮಾಡಿ ಎಲೆ ಇಡಬೇಕಾ ಅಂತ. ಆ ರೀತಿ ಮಾಡಬಾರ್ದು. ನೀವು ಇವತ್ತಿನ ದಿವಸ ಕಳಸ ಇಟ್ಟರೆ 9 ದಿವಸನೂ ಅದೇ ಕಳಸ ಇರುತ್ತೆ. ಮತ್ತು ನೀರು ತೆಗಿಯೋದು, ಕಳಸವನ್ನು ಅಲ್ಲಾಡಿಸುವಂತಹದ್ದು ಅಂದರೆ ಕದಲಿಸುವಂತಹದ್ದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ನೀವೇನು ಒಂದು ದಾರದಲ್ಲಿ ಬ್ಲೌಸ್ ಪೀಸ್ ಕಟ್ಟಿರ್ತೀರ, ಆ ದಾರವನ್ನು ಬಿಚ್ಕೊಂಡು ಬ್ಲೌಸ್ ಪೀಸನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇಲ್ಲ ಅದನ್ನು ನಮಗೆ ಪ್ರತಿನಿತ್ಯ ವಸ್ತ್ರ ಬದಲಾಯಿಸಲ್ಲ ಅಂದರೆ ನಾನು ಹೇಳಿದ್ನಲ್ಲ, ನೀಲಿ ಕಲರ್ ವಸ್ತ್ರದಲ್ಲಿ ನೀವು ಅಲಂಕಾರವನ್ನು ಮಾಡಿಬಿಡಿ. 9 ದಿವಸನೂ ಸಹ ಹಾಗೇ ಇದ್ದರೆ ನಡೆಯುತ್ತೆ. ಆಯಿತಾ 9 ದಿವಸ ಮಾಡಿ. ಇಲ್ಲ ಅಂತಂದರೆ ನೀವು ಕೊನೆ 9 ದಿವಸದಲ್ಲಿ ರಾಯರ ಪೂಜೆ ಅಷ್ಟೇನೆ, ದೇವಿ ಪೂಜೆನೂ ಅಷ್ಟೇ. ನವಮಿಗೆ ಅಂದರೆ 9ನೇ ದಿವಸಕ್ಕೆ 3 ದಿವಸ, ಇಲ್ಲ 9ನೇ ದಿವಸಕ್ಕೆ 5 ದಿವಸ ಆಗೋ ಹಾಗೆ ಕೂಡ ನೀವು ಪೂಜೆಯನ್ನು ಮಾಡ್ಕೋಬಹುದು. ನಿಮ್ಮ ಅನುಕೂಲವನ್ನು ನೋಡ್ಕೊಳ್ಳಿ. ಅಲಂಕಾರ ಎಲ್ಲ ಆದಮೇಲೆ ಗೆಜ್ಜೆ ವಸ್ತ್ರ ಏರಿಸಿ ಆದಷ್ಟು ಮಲ್ಲಿಗೆ ಹೂವು, ಕನಕಾಂಬರ, ಸೇವಂತಿಗೆ ಹೂಗಳನ್ನು ಬಳಸಿ ಅಲಂಕಾರವನ್ನು ಮಾಡ್ಕೊಳ್ಳಿ. ಕಳಸವನ್ನು ಹೂಡಿದ ನಂತರ ಆ ಕೆಂಪು ಅಕ್ಷತೆ ಏನಿರುತ್ತೆ ಆ ಅಕ್ಷತೆಯನ್ನು ಹಾಕಿಬಿಟ್ಟು ಕಳಸಕ್ಕೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ನೋಡಿ, ಬಹಳ ಒಂದು ಶಕ್ತಿಶಾಲಿಯಾದಂತಹ ಕಳಸ ಇದು. ಬಹಳ ಮನೆಯಲ್ಲಿ ಕೇರ್ಫುಲ್ಲಾಗಿರಬೇಕು, ಅಂಟು ಮುಂಟು ಮಾಡಬಾರ್ದು. ನಾನು ಇದರ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೀನಿ, ಕಳಸ ಇರೋ ತನಕ ಮನೆಯಲ್ಲಿ ನಾನ್ ವೆಜ್ ಮಾಡೋದಾಗಲಿ, ಗಂಡ ಹೆಂಡತಿ ಸೇರೋದಾಗಲಿ, ಒಂಥರ ಏನು ಕೆಟ್ಟ ಶಬ್ದಗಳನ್ನು ಬಳಸಿ ಮಾತನಾಡೋದಾಗಲಿ ಅವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಸಾಕ್ಷಾತ್ ತಾಯಿ ಆ ಕಳಸದಲ್ಲಿ ಇರ್ತಾರೆ. ನೀವು ಎಷ್ಟು ನಿಷ್ಠೆಯಿಂದ ಅಮ್ಮನವ್ರನ್ನ ಪೂಜಿಸಿ ಆರಾಧಿಸ್ತೀರಾ ಅಷ್ಟು ನಿಮಗೆ ಖಂಡಿತ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ನಂಬಿಕೆ ಇಟ್ಟು ಮಾಡಿ. ಇನ್ನು ಎಷ್ಟು ದೀಪವನ್ನು ಹಚ್ಚಬೇಕು ಅಂತ ಹೇಳಿ ದೀಪದ ವಿಚಾರಕ್ಕೆ ಬಂದರೆ ಕಳಸದ ಅಕ್ಕಪಕ್ಕ 2 ದೀಪಗಳನ್ನು ಹಚ್ಚಬೇಕಾಗತ್ತೆ. ಅದರ ಜೊತೆ ಇದ್ದರೆ ಒಂದು ಕಾಮಾಕ್ಷಿ ದೀಪ ಹಚ್ಕೋಬಹುದು. ಯಾವ ಎಣ್ಣೆ ಬಳಸಬೇಕು, 5 ತರಹದ ಮಿಕ್ಸ್ ಇರುವಂತಹ ಎಣ್ಣೆಯನ್ನು ಕೇಳಿ ಗ್ರಂಥಿಗೆ ಅಂಗಡಿನಲ್ಲಿ ಕೊಡ್ತಾರೆ. ಇದಿಷ್ಟೇ ದೀಪಗಳು ಸಾಕಾಗುತ್ತೆ. ಅಖಂಡ ದೀಪ ಹಚ್ಚೋದಾದರೆ ಬಹಳ ಒಂದು ನಿಯಮಗಳಿರುತ್ತೆ. ಆರೋದ್ರೆ ಮನೆಗೆ ದೋಷ ಅನ್ನುವಂತಹದ್ದು ಬರುತ್ತೆ. ಹೀಗಾಗಿ ನೀವು ಅಭ್ಯಾಸ ಇದ್ದರೆ ಹಿಂದೆಯಿಂದ ನಡೆಸಿ ಅದನ್ನು ಮಾಡ್ಕೊಳ್ಳಿ. ಇಲ್ಲ ಹೊಸದಾಗಿ ಮಾಡ್ತೀನಿ ಅಂತಂದರೆ ಸ್ವಲ್ಪ ಬಹಳಷ್ಟು ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು. ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಅದನ್ನು. ಇದಾದ ನಂತರ ನೀವು ಕಳಸದ ಪಕ್ಕದಲ್ಲಿ ವಿನಾಯಕನ ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೇಕು. ಅಂದರೆ ವಿನಾಯಕನ ವಿಗ್ರಹ ಇದ್ದರೆ ತೊಳೆದು ಅದಕ್ಕೆ ಸ್ವಲ್ಪ ಗಂಧ, ಕುಂಕುಮ, ಗೆಜ್ಜೆ ವಸ್ತ್ರ, ಒಂದು 21 ಗರಿಕೆ ಎಲ್ಲವನ್ನೂ ಇಟ್ಟು ಅವರಲ್ಲೂ ಸಹ ಬೇಡ್ಕೊಳ್ಳಿ, ಈ ವ್ರತ ಸಾಂಗವಾಗಿ ನೆರವೇರಲಿ, ಆಶೀರ್ವಾದ ಮಾಡಿ ಅಂತಂದು. ಇಲ್ಲ ಅಂತಂದರೆ ಅರಿಶಿಣದ ಗಣಪತಿ ಅಂದರೆ ಅರಿಶಿಣಕ್ಕೆ ನೀರಾಗಿ ಕಲಸಿಬಿಟ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ದೀಪವನ್ನು ಹಚ್ಕೋಬೇಕಾಗತ್ತೆ. ತುಳಸಿ ಪೂಜೆಯನ್ನು ಸಹ ಮಾಡ್ಕೊಳ್ಳಿ. ದೇವರ ಮನೆಯಲ್ಲಿ ದೀಪವನ್ನು ಹಚ್ಕೊಂಡು ಧೂಪವನ್ನು ತೋರಿಸಿ. ಇದಾದಮೇಲೆ 9 ದಿವಸಗಳ ಕಾಲ ನೀವು ತಪ್ಪದೆ ಪ್ರತಿನಿತ್ಯ ಲಲಿತಾ ಅಷ್ಟೋತ್ತರ ಅಥವಾ ದೇವಿ ಸ್ತುತಿ ಅಥವಾ ದುರ್ಗಾದೇವಿ ಅಷ್ಟೋತ್ತರ ಯಾವುದನ್ನು ಹೇಳಿಕೊಂಡ್ರೂ ಕೂಡ ನಡೆಯುತ್ತೆ. ನೋಡಿ, ಜೊತೆಯಲ್ಲಿ
ನೀವು ಇವತ್ತು ಪೂಜೆ ಮಾಡ್ತಿರಲ್ವ, ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ಬರುತ್ತೆ ಪುಸ್ತಕ, ಇಲ್ಲ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿ ಕೊಡ್ತಾರೆ, ಲಲಿತಾ ಸಹಸ್ರನಾಮ ಪುಸ್ತಕ ಕೊಡಿ ಅಂತ ಹೇಳಿ. ಪ್ರತಿನಿತ್ಯ ನೀವು ಆ ಕಳಸದ ಎದುರುಗಡೆ ಕೂತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂತಹದ್ದು ಸಹ ಬಹಳ ಶ್ರೇಷ್ಠ. ಅದರ ಜೊತೆಗೆ ದೇವಿ ಮಹಾತ್ಮೆ ಪುಸ್ತಕ ತೊಗೊಂಡು ಬನ್ನಿ ಗ್ರಂಥಿಗೆ ಅಂಗಡಿಯಿಂದ, ತುಂಬ ಒಳ್ಳೆಯದು. ಓದಿದ್ರೆ ಅದನ್ನು ನೀವು ಪಾರ್ಟ್ರೇಷನ್ ಮಾಡ್ಕೋಬೇಕು. ಎಷ್ಟು ದಿವಸ ಪೂಜೆ ಮಾಡ್ತೀರಾ ಅಷ್ಟು ದಿವಸದಲ್ಲಿ ಮುಗಿಸ್ತೀನಿ ಅಂತ ಹೇಳಿಕೊಂಡು ಬೆಳಗ್ಗೆ ಸ್ವಲ್ಪ ಓದಿ, ಸಂಜೆನೂ ಸಹ ದೀಪ ಹಚ್ಚಿದಾಗ ಪ್ರತಿನಿತ್ಯ ಸಂಜೆನೂ ಕೂಡ ಓದ್ಕೊಂಡು ಆ ಪುಸ್ತಕವನ್ನು 9 ದಿವಸದ ಒಳಗಡೆ ನೀವು ಮುಗಿಸ್ಕೋಬೇಕಾಗತ್ತೆ. ಬಹಳ ಶ್ರೇಷ್ಠ. ನೆಕ್ಸ್ಟ್ ವಿಡಿಯೋಸಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಎಲ್ಲ ಇನ್ಫಾರ್ಮೇಷನ್ನು ಹೇಳ್ತಾ ಹೋಗ್ತೀನಿ. ಇವತ್ತಿನ ದಿವಸ ಏನಾದರೂ ಸ್ವಲ್ಪ ಹಣ್ಣುಗಳನ್ನು ಇಟ್ಬಿಟ್ಟು ಪಾಯಸ ಮಾಡಬಹುದು, ಇಲ್ಲ ಸಜ್ಜಿಗೆಯನ್ನು ಮಾಡಿಬಿಟ್ಟು ನೈವೇದ್ಯ ಇಟ್ಟು ಮಹಾಮಂಗಳಾರತಿ ಮಾಡಿ. 9 ದಿವಸನೂ ತಲೆಗೆ ಸ್ನಾನ ಮಾಡಬೇಕು, ಸಾಯಂಕಾಲ ಪ್ರತಿನಿತ್ಯ ದೀಪ ಹಚ್ಚಬೇಕು. ಹೇಳಿದೆ ಅಲ್ವ ನಾನು, ಲಲಿತಾ ಸಹಸ್ರನಾಮ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆನೂ ಕೂಡ ನೀವು ಹೇಳ್ಕೋಬಹುದು. ಇದು ಇವತ್ತಿನ ಪೂಜೆ. ನೀವು ಕೂಡ ದೇವಿಗೆ ಇಷ್ಟವಾದಂತಹ ಬಣ್ಣದ ಸೀರೆಯನ್ನು ಹಾಕ್ಕೊಂಡು ನಿಮ್ಮ ಹತ್ರ ಇದ್ದರೆ ಪೂಜೆ ಮಾಡಿ. ಅಂದರೆ ಇವತ್ತಿನ ಬಣ್ಣ ಬಿಳಿ ಬಣ್ಣ ಅಲ್ವಾ, ಪೂಜೆ ಮಾಡುವಾಗ ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಅದಕ್ಕೂ ಸಹ ಕೆಲವೊಂದಷ್ಟು ಅನುಗ್ರಹಗಳಿರುತ್ತೆ. ಇದಿಷ್ಟು ಸರಳವಾಗಿ ಪೂಜೆ ಮಾಡುವಂತಹದ್ದು. ನಾಳಿನ ಪೂಜೆಯ ಬಗ್ಗೆ ವಿಡಿಯೋವನ್ನು ಹಾಕ್ತೀನಿ. ಎಲ್ಲರೂ ಸಹ ಮಾಡಿ ದೇವಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಎಲ್ರಿಗೂ ಸಹ ನಮಸ್ಕಾರ.